ನಮಸ್ಕಾರ ಸ್ನೇಹಿತರೆ, ಜ್ಞಾನಾಂಕುರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಜ್ಞಾನ ವಿಭಾಗದ ಅಡಿಯಲ್ಲಿ ಅತ್ಯಂತ ಹೆಚ್ಚು ಪ್ರಶ್ನೆಗಳನ್ನು ಕೇಳಲಾಗುವ ವಿಷಯ ಎಂದರೆ ಅದು ಮಾನವನ ಹೃದಯ ಮತ್ತು ರಕ್ತ ಪರಿಚಲನಾ ವ್ಯೂಹ. ನೀವು KS, FDA, SDA, PDO ಅಥವಾ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿದ್ದರೆ ಈ ವಿಡಿಯೋ ನಿಮಗೆ ತುಂಬ ಮುಖ್ಯವಾಗಲಿದೆ. ಇಂದಿನ ವಿಡಿಯೋದಲ್ಲಿ ನಾವು ಕೇವಲ ಸಾಮಾನ್ಯ ಪ್ರಶ್ನೆಗಳನ್ನೆಲ್ಲ ಬದಲಾಗಿ ಪರೀಕ್ಷೆಯಲ್ಲಿ ನಿಮ್ಮನ್ನು ಗೊಂದಲಕ್ಕೀಡು ಮಾಡುವಂತಹ 25 ಅತ್ಯಂತ ಕಠಿಣ ಮತ್ತು ಪ್ರಮುಖ ಬಹು ಆಯ್ಕೆ ಪ್ರಶ್ನೆಗಳನ್ನು ಚರ್ಚಿಸಲಿದ್ದೇವೆ. ಪ್ರತಿ ಪ್ರಶ್ನೆಯು ನಿಮ್ಮ ಸಿದ್ಧತೆಯನ್ನು ಪರೀಕ್ಷಿಸಲು ಒಂದು ಸವಾಲಿನಂತಿರಲಿದೆ. ಬನ್ನಿ ಸಮಯ ವ್ಯರ್ಥ ಮಾಡದೆ ಇಂದಿನ ಪ್ರಮುಖ ತರಗತಿಯನ್ನು ಆರಂಭಿಸೋಣ. ಈಗ ಮೊದಲನೇ ಪ್ರಶ್ನೆ, ಹೃದಯದ ಸ್ನಾಯುಗಳಿಗೆ ರಕ್ತ ಪೂರೈಸುವ ನಿರ್ದಿಷ್ಟ ಅಪಧಮನಿ ಯಾವುದು? ಎ. ಮಹಾಪಧಮನಿ, ಬಿ. ಕೊರೋನರಿ ಅಪಧಮನಿ, ಬಿ. ಫುಪ್ಪುಸ ಅಪಧಮನಿ, ಡಿ. ಶೀರ್ಷ ಧಮನಿ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ. ಕೊರೋನರಿ ಅಪಧಮನಿ. ಎರಡನೇ ಪ್ರಶ್ನೆ ಹೀಗಿದೆ: ಹೃದಯದ ಬಡಿತವನ್ನು ಪ್ರಾರಂಭಿಸುವ ನೈಸರ್ಗಿಕ ಪೇಸ್ ಮೇಕರ್ ಎಂದು ಯಾವುದನ್ನು ಕರೆಯುತ್ತಾರೆ? ಎ. AV ನೋಡ್, ಬಿ. ಇಸ್ ಕಂತೆಗಳು, ಸಿ. SA ನೋಡ್, ಡಿ. ಪುರ್ಕಿಂಜೆ ತಂತುಗಳು. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಗೊತ್ತಿದ್ದರೆ ಸ್ಟಡಿ ಮಾಡ್ತಾ ಇರ್ತೀರ, ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಸಿ. SA ನೋಡ್. ಮೂರನೇ ಪ್ರಶ್ನೆ ಹೀಗಿದೆ: ಹೃದಯದ ಲಬ್ ಡಬ್ ಶಬ್ದದಲ್ಲಿ ಲಬ್ ಶಬ್ದವು ಯಾವುದರಿಂದ ಉಂಟಾಗುತ್ತದೆ? ಎ. ರಕ್ತದ ವೇಗ ಹೆಚ್ಚಾದಾಗ, ಬಿ. ಹೃತ್ಕರ್ಣ ಮತ್ತು ಹೃತ್ಪಕ್ಷಿಗಳ ನಡುವಿನ ಕವಾಟಗಳು ಮುಚ್ಚುವುದರಿಂದ, ಸಿ. ಮಹಾಪಧಮನಿಯ ಕವಾಟಗಳು ಮುಚ್ಚುವುದರಿಂದ, ಡಿ. ಶ್ವಾಸಕೋಶಕ್ಕೆ ರಕ್ತ ಹರಿಯುವುದರಿಂದ. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಮಿತ್ರರೊಂದಿಗೆ ಶೇರ್ ಮಾಡಿ ದಯವಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಬಿ. ಹೃತ್ಕರ್ಣ ಮತ್ತು ಹೃತ್ಪಕ್ಷಿಗಳ ನಡುವಿನ ಕವಾಟಗಳು ಮುಚ್ಚುವುದರಿಂದ. ನಾಲ್ಕನೇ ಪ್ರಶ್ನೆ, ರಕ್ತದೊತ್ತಡ 120/80 ಮಾಪನದಲ್ಲಿ 80 ಏನನ್ನು ಸೂಚಿಸುತ್ತದೆ? ಎ. ಸಿಸ್ಟೋಲಿಕ್ ಒತ್ತಡ, ಬಿ. ಡಯಾಸ್ಟೋಲಿಕ್ ಒತ್ತಡ, ಸಿ. ಸರಾಸರಿ ರಕ್ತದೊತ್ತಡ, ಡಿ. ನಾಡಿ ಮಿಡಿತದ ಒತ್ತಡ. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ವಿಡಿಯೋಗಳಿಗಾಗಿ. ಇದಕ್ಕೆ ಸರಿಯಾದ ಉತ್ತರ ಬಿ. ಡಯಾಸ್ಟೋಲಿಕ್ ಒತ್ತಡ. ಐದನೇ ಪ್ರಶ್ನೆ ಹೀಗಿದೆ: ಮಾನವನ ದೇಹದಲ್ಲಿ ಅತಿ ದೊಡ್ಡ ಅಪಧಮನಿ ಯಾವುದು? ಎ. ಫುಪ್ಪುಸ ಅಪಧಮನಿ, ಬಿ. ಮಹಾಶಿರ, ಸಿ. ಮಹಾ ಅಪಧಮನಿ, ಡಿ. ಮೂತ್ರಪಿಂಡ ಅಪಧಮನಿ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸ್ಟಡಿ ಮಾಡ್ತಾ ಇರ್ತೀರ, ದಯವಿಟ್ಟು ಆನ್ಸರ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಸಿ. ಮಹಾ ಅಪಧಮನಿ. ಆರನೇ ಪ್ರಶ್ನೆ ಹೀಗಿದೆ: ಭ್ರೂಣದ ಹಂತದಲ್ಲಿ ಹೃದಯದ ಎಡ ಮತ್ತು ಬಲ ಹೃತ್ಕರ್ಣಗಳ ನಡುವೆ ಇರುವ ರಂಧ್ರದ ಹೆಸರೇನು? ಎ. ಫೋರಾಮೆನ್ ಓವಲ್, ಬಿ. ಫೋರಾಮೆನ್ ಮ್ಯಾಗ್ನಮ್, ಸಿ. ಬೊಟಾಲೋ ರಂಧ್ರ, ಡಿ. ಸೆಪ್ಟಲ್ ರಂಧ್ರ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಎಲ್ಲರೂ ಸಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರ್ತೀರ. ಇದಕ್ಕೆ ಸರಿಯಾದ ಉತ್ತರ ಎ. ಫೋರಾಮೆನ್ ಓವೆಲ್. ಏಳನೇ ಪ್ರಶ್ನೆ ಹೀಗಿದೆ: ಮೈಟ್ರಲ್ ಕವಾಟ ಎಂದು ಈ ಕೆಳಗಿನ ಯಾವುದನ್ನು ಕರೆಯುತ್ತಾರೆ? ಎ. ತ್ರಿಕವಾಟ, ಬಿ. ದ್ವಿಕವಾಟ, ಸಿ. ಅರ್ಧಚಂದ್ರಾಕೃತಿ ಕವಾಟ, ಡಿ. ಮಹಾಪಧಮನಿ ಕವಾಟ. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಬಿ. ದ್ವಿಕವಾಟ. ದ್ವಿಕವಾಟ. ಎಂಟನೇ ಪ್ರಶ್ನೆ: ಹೃದಯದ ಸಂಕೋಚನ ಮತ್ತು ವಿಕಸನ ಒಂದು ಪೂರ್ಣ ಚಕ್ರಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ? ಎ. 0.5 ಸೆಕೆಂಡ್, ಬಿ. 0.8 ಸೆಕೆಂಡ್, ಸಿ. 1 ಸೆಕೆಂಡ್, ಡಿ. 1.2 ಸೆಕೆಂಡ್. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ. 0.8 ಸೆಕೆಂಡ್. ಒಂಬತ್ತನೇ ಪ್ರಶ್ನೆ: ಹೃದಯವನ್ನು ಆವರಿಸಿರುವ ದ್ವಿಪದರದ ರಕ್ಷಣಾತ್ಮಕ ಪೊರೆಯ ಹೆಸರೇನು? ಎ. ಪ್ಲುರಾ, ಬಿ. ಪೆರಿಕಾರ್ಡಿಯಂ, ಸಿ. ಪೆರಿಟೋನಿಯಂ, ಡಿ. ಎಂಡೋಕಾರ್ಡಿಯಂ.
ಇದಕ್ಕೆ ಸರಿಯಾದ ಉತ್ತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುತ್ತಿರುತ್ತೀರಾ? ದಯವಿಟ್ಟು ಕಾಮೆಂಟ್ ಮಾಡಿ, ಗೊತ್ತಿದ್ದರೆ ಸುಮ್ಮನೆ ಇರಬೇಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ ಪೆರಿಕಾರ್ಡಿಯಂ. 10ನೇ ಪ್ರಶ್ನೆ, ಆಮ್ಲಜನಕ ರಹಿತ ರಕ್ತವನ್ನು ಸಾಗಿಸುವ ಅಪರೂಪದ ಅಪಧಮನಿ ಯಾವುದು? ಎ ಮಹಾಪಧಮನಿ, ಬಿ ಕೊರೋನರಿ ಅಪಧಮನಿ, ಸಿ ಫುಫ್ಫುಸ ಅಪಧಮನಿ, ಡಿ ಹೆಪಾಟಿಕ್ ಅಪಧಮನಿ. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ದಯವಿಟ್ಟು. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಫುಫ್ಫುಸ ಅಪಧಮನಿ. 11ನೇ ಪ್ರಶ್ನೆ, ಆಮ್ಲಜನಕಯುಕ್ತ ರಕ್ತವನ್ನು ಹೃದಯಕ್ಕೆ ತರುವ ಏಕೈಕ ಅಪಧಮನಿ ಯಾವುದು? ಎ ಫುಫ್ಫುಸ ಅಭಿಧಮನಿ, ಬಿ ಮಹಾಸಿರ, ಸಿ ಪೋರ್ಟಲ್ ಅಭಿಧಮನಿ, ಡಿ ಜುಗುಲರ್ ಅಭಿಧಮನಿ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ ದಯವಿಟ್ಟು. ಗೊತ್ತಿದ್ದರೆ ಕಾಮೆಂಟ್ ಮಾಡಿ, ಗೊತ್ತಿಲ್ಲದರೆ ವೆಯ್ಟ್ ಮಾಡಿ ಆನ್ಸರ್ ಹೇಳುವವರೆಗೂ. ಇದಕ್ಕೆ ಸರಿಯಾದ ಉತ್ತರ ಎ ಫುಫ್ಫುಸ ಅಭಿಧಮನಿ. 12ನೇ ಪ್ರಶ್ನೆ ಹೀಗಿದೆ, ಹೃದಯದ ಬಡಿತದ ಸಂಕೇತಗಳನ್ನು ಎಸ್ ಎ ನೋಡ್ನಿಂದ ಹೃತ್ಪಕ್ಷಿಗಳಿಗೆ ವರ್ಗಾಯಿಸುವ ಭಾಗ ಯಾವುದು? ಎ ವಿ ನೋಡ್, ಬಿ ಸ್ನಾಯುತಂತುಗಳು, ಸಿ ಮಹಾಪಧಮನಿ ಗೋಡೆ, ಡಿ ಪೆರಿಕಾರ್ಡಿಯಲ್ ದ್ರವ. ಇದಕ್ಕೆ ಸರಿಯಾದ ಉತ್ತರ ದಯವಿಟ್ಟು ಕಾಮೆಂಟ್ ಮಾಡಿ. ಆನ್ಸರ್ ಗೊತ್ತಿದ್ದರೂ ಸುಮ್ಮನೆ ಇರೋಕ್ಕೆ ಹೋಗಬೇಡಿ, ನಿಮ್ಮ ಹೆಚ್ಚಿನ ಓದಿಗಾಗಿ ಅನುಕೂಲವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಎ ವಿ ನೋಡ್. 13ನೇ ಪ್ರಶ್ನೆ, ಹೃತ್ಪಕ್ಷಿಗಳ ಸಂಕೋಚನಕ್ಕೆ ಕಾರಣವಾಗುವ ವಿದ್ಯುತ್ ಸಂಕೇತಗಳನ್ನು ಹರಡುವ ತಂತುಗಳು ಯಾವ್ಯಾವು? ಎ ಕಾಲಜನ್ ತಂತುಗಳು, ಬಿ ನರತಂತುಗಳು, ಸಿ ಪುರ್ಕಿಂಜೆ ತಂತುಗಳು, ಡಿ ಸ್ಥಿತಿಸ್ಥಾಪಕ ತಂತುಗಳು. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡಿದರೆ ನಿಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ. ದಯವಿಟ್ಟು ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಪುರ್ಕಿಂಜೆ ತಂತುಗಳು. 14ನೇ ಪ್ರಶ್ನೆ, ಹೃದಯದ ಕಾರ್ಡಿಯಾಕ್ ಔಟ್ಪುಟ್ ಸರಾಸರಿ ಎಷ್ಟು ಇರುತ್ತದೆ? ಎ 2 ಲೀಟರ್, ಬಿ 3.5 ಲೀಟರ್, ಸಿ 5 ಲೀಟರ್, ಡಿ 7 ಲೀಟರ್. ಇದಕ್ಕೆ ಸರಿಯಾದ ಉತ್ತರ ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ನಿನ್ನೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಸಿ ಲೀಟರ್, 5 ಲೀಟರ್. 15ನೇ ಪ್ರಶ್ನೆ, ರಕ್ತನಾಳಗಳ ಒಳಗೋಡೆಯಲ್ಲಿ ಕೊಲೆಸ್ಟ್ರಾಲ್ ಶೇಖರಣೆಯಾಗಿ ನಾಳಗಳು ಕಿರಿದಾಗುವ ಸ್ಥಿತಿ ಯಾವುದು? ಎ ಅಥೆರೋಸ್ಕ್ಲೆರೋಸಿಸ್, ಸಿ ಅಸ್ಥಿರಂಧ್ರತೆ, ಸಿ ಥ್ರಂಬೋಸಿಸ್, ಡಿ ಎಡಿಮಾ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ ದಯವಿಟ್ಟು. ಗೊತ್ತಿದ್ದರೆ ಕಾಮೆಂಟ್ ಮಾಡಿ, ಸುಮ್ಮನೆ ಇರೋಕ್ಕೆ ಹೋಗಬೇಡಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಅಥೆರೋಸ್ಕ್ಲೆರೋಸಿಸ್. 16ನೇ ಪ್ರಶ್ನೆ, ಪಕ್ಷಿಗಳ ಹೃದಯದಲ್ಲಿರುವ ಕೋಣೆಗಳ ಸಂಖ್ಯೆ ಎಷ್ಟು? ಇದಕ್ಕೆಲ್ಲರಿಗೂ ಗೊತ್ತಿರುತ್ತೆ. ಎ 2, ಬಿ 3, ಸಿ 4, ಡಿ 1. ಇದಕ್ಕೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್. ಉತ್ತರ ಕಾಮೆಂಟ್ ಮಾಡಿ ದಯವಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಸಿ 4. 17ನೇ ಪ್ರಶ್ನೆ, ಹೃದಯದ ವಿದ್ಯುತ್ ಚಟುವಟಿಕೆಯನ್ನು ಪರೀಕ್ಷಿಸಲು ಬಳಸುವ ಉಪಕರಣ ಯಾವುದು? ಎ ಸ್ಪೈರೋಮೀಟರ್, ಬಿ ಸಿಗ್ಮೋಮಾನೋಮೀಟರ್, ಸಿ ECG, ಡಿ ಎಂಡೋಸ್ಕೋಪ್. ಇದಕ್ಕೆ ಸರಿಯಾದ ಉತ್ತರ ದಯವಿಟ್ಟು ಕಾಮೆಂಟ್ ಮಾಡಿ. ಗೊತ್ತಿರುತ್ತೆ ಆನ್ಸರ್. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಸಿ ECG. 18ನೇ ಪ್ರಶ್ನೆ, ರಕ್ತದ ಕೆಂಪು ರಕ್ತ ಕಣಗಳು ನಾಶವಾದಾಗ ಉಂಟಾಗುವ ಹಳದಿ ಪಿಗ್ಮೆಂಟ್ ಯಾವುದು? ಎ ಮೆಲಾನಿನ್, ಬಿ ಕ್ಲೋರೋಫಿಲ್, ಸಿ ಬಿಲಿರುಬಿನ್, ಡಿ ಹಿಮೋಸಯಾನಿನ್. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ ದಯವಿಟ್ಟು. ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿಲಿರುಬಿನ್. 19ನೇ ಪ್ರಶ್ನೆ, ಹೈಪೋಟೆನ್ಷನ್ ಎಂದರೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಎ ಅತಿ ಕಡಿಮೆ ರಕ್ತದೊತ್ತಡ, ಬಿ ಅತಿ ಹೆಚ್ಚಿನ ರಕ್ತದೊತ್ತಡ, ಸಿ ಸಾಮಾನ್ಯ ರಕ್ತದೊತ್ತಡ, ಡಿ ರಕ್ತಹೀನತೆ. ಇದಕ್ಕೆ ಸರಿಯಾದ ಉತ್ತರ ಗೊತ್ತಿರುತ್ತೆ ಕಾಮೆಂಟ್ ಮಾಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಲ್ಲರೂ ತಯಾರಾಗುತ್ತಿರುತ್ತೀರಾ? ದಯವಿಟ್ಟು ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಅತಿ ಕಡಿಮೆ ರಕ್ತದೊತ್ತಡ. 20ನೇ ಪ್ರಶ್ನೆ, ಹೃದಯದ ಬಲಭಾಗದಲ್ಲಿ ಯಾವಾಗಲೂ ಯಾವ ರೀತಿಯ ರಕ್ತವಿರುತ್ತದೆ? ಎ ಶುದ್ಧ ರಕ್ತ,
ಬಿ ಅಶುದ್ಧ ರಕ್ತ, ಸಿ ಎರಡೂ ಮಿಶ್ರಣ, ಡಿ ಯಾವುದೇ ರಕ್ತವಿರುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಅಶುದ್ಧ ರಕ್ತ. 21ನೇ ಪ್ರಶ್ನೆ, ರಕ್ತದೊತ್ತಡವನ್ನು ಅಳೆಯುವಾಗ ಕೇಳಿಸುವ ವಿಶಿಷ್ಟ ಶಬ್ದಗಳನ್ನು ಏನೆಂದು ಕರೆಯುತ್ತಾರೆ? ಎ ಡಾಪ್ಲರ್ ಶಬ್ದಗಳು, ಬಿ ಕೋರಟ್ಕಪ ಶಬ್ದಗಳು, ಸಿ ಸ್ಟೆಥೋಸ್ಕೋಪಿಕ್ ಶಬ್ದಗಳು, ಡಿ ಲಬ್ ಶಬ್ದಗಳು. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ, ದಯವಿಟ್ಟು ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ ಕೋರಟ್ಕಪ್ ಶಬ್ದಗಳು. 22ನೇ ಪ್ರಶ್ನೆ, ಹೃದಯದ ಬಡಿತವನ್ನು ತಕ್ಷಣವೇ ಹೆಚ್ಚಿಸುವ ಹಾರ್ಮೋನ್ ಯಾವುದು? ಎ ಇನ್ಸುಲಿನ್, ಬಿ ಥೈರಾಕ್ಸಿನ್, ಸಿ ಅಡ್ರಿನಾಲಿನ್, ಡಿ ಈಸ್ಟ್ರೋಜನ್. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ, ದಯವಿಟ್ಟು. ಗೊತ್ತಿರುತ್ತೆ. ಸರಿಯಾದ ಉತ್ತರ ಅಡ್ರಿನಾಲಿನ್. 23ನೇ ಪ್ರಶ್ನೆ, ರಕ್ತನಾಳಗಳಲ್ಲಿನ ಬ್ಲಾಕ್ಗಳನ್ನು ತೆಗೆಯಲು ಬಳಸುವ ವೈದ್ಯಕೀಯ ಪ್ರಕ್ರಿಯೆ ಯಾವುದು? ಎ ಆಂಜಿಯೋಪ್ಲಾಸ್ಟಿ, ಬಿ ಡಯಾಲಿಸಿಸ್, ಸಿ ಎಂಡೋಸ್ಕೋಪಿ, ಡಿ ಬಯಾಪ್ಸಿ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಂಜಿಯೋಪ್ಲಾಸ್ಟಿ. 24ನೇ ಪ್ರಶ್ನೆ, ಹಿಮೋಗ್ಲೋಬಿನ್ ಪ್ರಮಾಣವನ್ನು ಯಾವ ಮಾನದಂಡದಲ್ಲಿ ಅಳೆಯಲಾಗುತ್ತದೆ? ಎ ಮಿಲಿಲೀಟರ್ ಅಥವಾ ಲೀಟರ್, ಬಿ ಗ್ರಾಮ್ ಅಥವಾ ಡೆಸಿಲೀಟರ್, ಸಿ ಮಿಲಿಗ್ರಾಮ್ ಅಥವಾ ಕೆಜಿ, ಡಿ ಶೇಕಡಾವಾರು. ಇದಕ್ಕೆ ಸರಿಯಾದ ಉತ್ತರ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್. ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಗ್ರಾಮ್ ಅಥವಾ ಡೆಸಿಲೀಟರ್. ಕೊನೆಯ ಪ್ರಶ್ನೆ ಹೀಗಿದೆ. 25ನೇ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟುವಿಕೆಗೆ ಅತ್ಯಗತ್ಯವಾದ ಪ್ರೋಟೀನ್ ಯಾವುದು? ಎ ಆಲ್ಬುಮಿನ್, ಬಿ ಗ್ಲೋಬ್ಯುಲಿನ್, ಸಿ ಫೈಬ್ರಿನೋಜೆನ್, ಡಿ ಕೆರಾಟಿನ್. ಇದಕ್ಕೆ ಸರಿಯಾದ ಉತ್ತರ ಕೊನೆಯ ಪ್ರಶ್ನೆಗೆ ಕಾಮೆಂಟ್ ಮಾಡಿ, ದಯವಿಟ್ಟು ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಫೈಬ್ರಿನೋಜೆನ್. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಮಿತ್ರರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.